ಓಂ ಶಾಂತಿ. ಜಾಗೃತ ಅವಸ್ಥೆಯಲ್ಲಿ ಕುಳಿತುಕೊಳ್ಳಿ. ಮನೆಯನ್ನ ಪರಮಾತ್ಮನ ದಿವ್ಯ ಸಾನ್ನಿಧ್ಯವಾಗಿ ಅನುಭವ ಮಾಡಿ ಬಾಪ್ ದಾದಾರವರ ಅವತರಣೆಯ ಶ್ರೇಷ್ಠ ಸ್ಥಾನವಾಗಿದೆ. ಸಂಕಲ್ಪದ ಮೂಲಕ ಬಾಪ್ ದಾದಾರವರಿಗೆ ಆಹ್ವಾನ ಮಾಡಿ ಓ ಪ್ರಿಯ ಬಾಬಾ, ಓ ಪ್ರಿಯ ನನ್ನ ಪಾರಲೌಕಿಕ ತಂದೆ ಶಿವಬಾಬಾ, ನನ್ನ ಪ್ರಿಯವಾದ ಅಲೌಕಿಕ ತಂದೆ ಬ್ರಹ್ಮ ಬಾಬಾ, ಈ ನಿಮ್ಮ ಮುಗ್ಧ ಮಗುವಿನ, ಈ ನಿಮ್ಮ ಪ್ರೀತಿಯ ಕಂದನ ಕರೆಯನ್ನು ಸ್ವೀಕರಿಸಿರಿ. ಸಂಕಲ್ಪ ಮಾಡಿದ ಕೂಡಲೇ ಬಾಪ್ ದಾದಾರವರಿಗೆ ಸಂಕಲ್ಪ ಮುಟ್ಟಿದೆ. ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ ಎಂಬ ಹಾಗೆ ನನ್ನ ಸತ್ಯ ಹೃದಯದ ಕರೆಯನ್ನು ಕೇಳಿ ನಿರಾಕಾರ ಶಿವ ತಂದೆ, ತನ್ನ ಧಾಮ ಪರಮಧಾಮವನ್ನ ಬಿಟ್ಟು ಸೂಕ್ಷ್ಮವತನವಾಸಿ ಬ್ರಹ್ಮ ತಂದೆಯಲ್ಲಿ ಪ್ರವೇಶಿಸಿದ್ದಾರೆ. ಅವ್ಯಕ್ತ ಸೂಕ್ಷ್ಮ ಫರಿಷ್ಠೆಯಾದ ಬ್ರಹ್ಮ ತಂದೆಯ ಭ್ರುಕುಟಿ ಮಧ್ಯದಲ್ಲಿ ಪರಮ ಜ್ಯೋತಿ ಶಿವ ತಂದೆ ವಿರಾಜಮಾನರಾಗಿದ್ದಾರೆ. ಮನಸ್ಸಿನ ನೇತ್ರದಿಂದ ಅವ್ಯಕ್ತವತನವಾಸಿ ಬಾಪ್ ದಾದಾರವರನ್ನೇ ನೋಡಿ ಈಗ ಇಬ್ಬರೂ ತಂದೆಯರು ನನ್ನ ಸಂಕಲ್ಪದ ಕರೆಗೆ ಹೋಗೊಟ್ಟು ಅವ್ಯಕ್ತ ವತನವನ್ನು ಬಿಟ್ಟು ಆಕಾಶ ಮಾರ್ಗವಾಗಿ ಸೂರ್ಯ ಚಂದ್ರ ತಾರಾಮಂಡಲಕ್ಕಿಂತಲೂ ಕೆಳಗೆ ಈ ಸಾಕಾರ ವತನದಲ್ಲಿ ನನ್ನ ಸನ್ಮುಖದಲ್ಲಿ ಆಗಮಿಸಿದ್ದಾರೆ.
ಅದೇ ದೃಶ್ಯವನ್ನ ನೋಡಿ. ಬಾಪ್ ದಾದಾ ಸಂಪೂರ್ಣ ಪ್ರಕಾಶಮಯವಾಗಿದ್ದಾರೆ. ದೃಶ್ಯವನ್ನ ವೀಕ್ಷಿಸಿ. ಸೂಕ್ಷ್ಮ ದೇವತೆಯಾಗಿರುವ ಬಾಪ್ ದಾದಾ ತನ್ನ ಸರ್ವ ಶಕ್ತಿಗಳೊಂದಿಗೆ ನಿಮ್ಮ ಮನೆಯಲ್ಲಿ ಆಗಮಿಸಿದ್ದಾರೆ. ಅನುಭವ ಮಾಡಿ. ಓ ಪ್ರಾಣ ಪ್ರಿಯ ಪ್ರಾಣೇಶ್ವರ ಬಾಬಾ, ಸ್ವಾಗತ ಸ್ವಾಗತ. ಬಾಬಾ ಆಗಮಿಸುತ್ತಿದ್ದಂತೆಯೇ ಪೂರ್ತಿ ಈ ಸಾಕಾರ ಪ್ರಪಂಚ ಅವ್ಯಕ್ತವತನದಂತೆ ಪ್ರಕಾಶಗೊಳಿಸುತ್ತಿದೆ. ಅವ್ಯಕ್ತವತನದ ಭಾಸವಾಗುತ್ತಿದೆ. ಬಾಬಾರವರ ಆಗಮನವಾಗುತ್ತಿದ್ದಂತೆ ಪೂರ್ತಿ ಮನೆ ಲೈಟ್ ಮೈಟ್ ಹೌಸ್ ಆಗಿದೆ. ಬಾಬನ ಭ್ರುಕುಟಿಯಿಂದ ಶಕ್ತಿಶಾಲಿ ಪ್ರಕಾಶ ಹೊರಹೊಮ್ಮೆ ಪೂರ್ತಿ ಮನೆಯನ್ನ ಆವರಿಸಿದೆ. ಬಾಪ್ ದಾದಾರವರ ಎರಡೂ ನೇತ್ರಗಳಿಂದ ವರದ ಹಸ್ತದಿಂದ ಹೊರಹೊಮ್ಮುತ್ತಿರುವ ಪ್ರಕಾಶ ಪೂರ್ತಿ ಮನೆಯನ್ನ ಸಂಪೂರ್ಣ ಪ್ರಕಾಶದಿಂದ ತುಂಬಿದೆ. ಅದೇ ದೃಶ್ಯವನ್ನ ನೋಡಿ. ಅದೇ ಸ್ಥಿತಿಯಲ್ಲಿ ಮಗ್ನರಾಗಿ ಮನೆಯ ತುಂಬ ಪವಿತ್ರತೆಯ ಬಿಳಿಯ ಪ್ರಕಾಶ ಬಾಪ್ ದಾದಾ ಬಹಳ ಪ್ರೀತಿಯಿಂದ ನನಗೆ ಶಕ್ತಿಶಾಲಿ ದೃಷ್ಟಿ ಕೊಡುತ್ತಾ ಇದ್ದಾರೆ. ತಲ್ಲೀನರಾಗಿರಿ, ಬಾಬನ ಶಕ್ತಿಶಾಲಿ ದೃಷ್ಟಿ ಪಡ್ಕೊಳ್ತಾ ಬಾಬನ ಪ್ರೀತಿಯ ಸಾಗರದಲ್ಲಿ ಮುಳುಗಿ ಹೋಗಿ
ಪೂರ್ತಿ ಮನೆ ಪಾವನ, ಪವಿತ್ರವಾಗಿದೆ. ಲೈಟ್ ಮೈಟ್ ಹೌಸ್ ಆಗಿರುವ ಪರಮಾತ್ಮನ ಆಗಮನದ ಈ ಸ್ಥಾನದಿಂದ ಶಕ್ತಿಶಾಲಿ ಪ್ರಕಾಶ ನಾಲ್ಕೂ ಕಡೆ ಪ್ರಸರಿಸುತ್ತಿದೆ. ಮನೆಯ ಸದಸ್ಯರೆಲ್ಲರನ್ನ ಬಾಬನ ಸನ್ಮುಖದಲ್ಲಿ ನೋಡಿ, ಅದೇ ದೃಶ್ಯವನ್ನ ನೋಡಿ ಸಂಪೂರ್ಣ ವಿಶ್ವಾಸದಿಂದ ಬಾಬನ ಜೊತೆಯ ಅನುಭವ ಮಾಡಿ. ಬಾಬಾ ಆಗಮಿಸಿದ್ದಾರೆ ಮನೆಯಲ್ಲಿ. ಬಾಬಾ ದೃಷ್ಟಿ ಕೊಡುತ್ತಾ ಇದ್ದಾರೆ. ಪೂರ್ಣ ಮನೆಯನ್ನ ಪಾವನ ಮಾಡುತ್ತಾ ಇದ್ದಾರೆ. ಸ್ವೀಕಾರ ಮಾಡಿ. ಬಾಬಾರವರ ವರದ ಹಸ್ತ ಶಿರದ ಮೇಲಿದೆ. ಬಾಬನ 1000 ವರದ ಹಸ್ತಗಳನ್ನ ತಮ್ಮ ಶಿರದ ಮೇಲೆ ಅನುಭವ ಮಾಡಿ. ಬಾಬ್ ದಾದಾರವರು ನನ್ನ ತಲೆಯ ಮೇಲೆ ವರದ ಹಸ್ತ ಇಡುತ್ತಿದ್ದಂತೆ ಬಾಬನ ಸಮಾನ ನಾನು ಅವ್ಯಕ್ತ ಫರಿಷ್ಠೆಯಾಗಿದ್ದೇನೆ. ಬಾಬಾ ಸಮಾನ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಅವ್ಯಕ್ತ ಫರಿಷ್ಠೆಯಾದ ನಾನು ಬಾಬನ ಸಾನ್ನಿಧ್ಯದ ಸಂಪೂರ್ಣ ಆನಂದದ ಅನುಭವ ಮಾಡುತ್ತಿರುವೆ. ಪ್ರಕಾಶದ ಶರೀರದಲ್ಲಿ ತಮ್ಮನ್ನು ತಾವು ವೀಕ್ಷಿಸಿ ಹಾಗೆ ಮನೆಯ ಪ್ರತಿ ಸದಸ್ಯರ ತಲೆಯ ಮೇಲೆ ಬಾಬನ ವರದ ಹಸ್ತವಿದೆ. ಬಾಬನ ವರದ ಹಸ್ತ ಅವರ ಶಿರದ ಮೇಲಿಡುತ್ತಿದ್ದಂತೆಯೇ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ. ಸಂಪೂರ್ಣ ಚಿಂತಾಮುಕ್ತ, ಭಯಮುಕ್ತ, ಒತ್ತಡ ಮುಕ್ತರಾಗಿದ್ದಾರೆ. ಓ ಪ್ರಿಯ ಬಾಬಾ, ಇವರೆಲ್ಲರೂ ನಿಮ್ಮ ಸಂತಾನರಾಗಿದ್ದಾರೆ. ಈ ಎಲ್ಲ ಆತ್ಮಗಳು ನಿಮ್ಮ ಮಡಿಲಿನ ಮಕ್ಕಳಾಗಿದ್ದಾರೆ ಬಾಬಾ.
ಬಾಬಾ ದೃಷ್ಟಿ ನೀಡುತ್ತಿದ್ದಂತೆಯೇ ಅವರೆಲ್ಲರ ಸುತ್ತಲೂ ಒಂದು ಪ್ರಕಾಶದ ರಕ್ಷಾ ಕವಚ ನಿರ್ಮಾಣವಾಗಿದೆ. ನನ್ನ ಸುತ್ತಲೂ ರಕ್ಷಾ ಕವಚ ನಿರ್ಮಾಣವಾಗಿದೆ. ಮನೆಯ ಸುತ್ತಲೂ ಪ್ರಕಾಶದ ರೇಖೆ ನಿರ್ಮಾಣವಾಗಿದೆ. ರಕ್ಷಾ ಕವಚವಾಗಿದೆ. ಮನೆಯ ಎಲ್ಲಾ ಸದಸ್ಯರು ಬಾಬಾರವರ ಈ ರಕ್ಷಾ ಕವಚದಲ್ಲಿ ಸದಾ ಕಾಲಕ್ಕಾಗಿ ಸುರಕ್ಷಿತವಾಗಿದ್ದಾರೆ. ಬಾಬಾ ತನ್ನ ಸರ್ವ ವರದಾನಗಳನ್ನು ನೀಡಿ ಸಂಪೂರ್ಣ ಶಕ್ತಿಶಾಲಿಗಳನ್ನಾಗಿ ಮಾಡಿ ಮತ್ತೊಮ್ಮೆ ಪೂರ್ತಿ ಪರಿವಾರಕ್ಕೆ ವರದಾನ ನೀಡುತ್ತಾ ಇದ್ದಾರೆ. ಆರೋಗ್ಯವಂತರಾಗಿದ್ದೀರಾ, ಆರೋಗ್ಯವಾಗಿರ್ತೀರಾ. ವಿಜಯೀ ಭವ. ಕಲ್ಪ ಕಲ್ಪದ ವಿಜಯೀ ಭವ. ಸರ್ವ ಸಿದ್ಧಿ ಸ್ವರೂಪ ಭವ. ಅದೇ ವಿಷನ್ ಅನ್ನು ನೋಡಿ ಬಾಬಾ ವರದಾನಗಳಿಂದ ಶೃಂಗರಿಸುತ್ತಿದ್ದಾರೆ. ಓ ಪ್ರಿಯ ಬಾಬಾ, ಜಗತ್ರಕ್ಷಕನೇ, ಜಗತ್ಪಾಲಕನೇ, ಪೂರ್ತಿ ವಿಶ್ವದಲ್ಲಿ ಭಯ ದುಃಖದ ಆತಂಕವಿದೆ ಬಾಬಾ. ಆ ಎಲ್ಲ ಆತ್ಮರಿಗೂ ನಿಮ್ಮ ಸಹಯೋಗ ಬೇಕಾಗಿದೆ ಬಾಬಾ. ರಕ್ಷಕ, ಪಾಲಕ, ದಾತ, ವರದಾತ ಬಾಬಾ, ನಿಮ್ಮ ಮಡಿಲಿನ ಮಕ್ಕಳಾದ ಪೂರ್ತಿ ವಿಶ್ವದ ಆತ್ಮರನ್ನ ಈ ದುಃಖ, ಭಯ, ಚಿಂತೆಯಿಂದ ಮುಕ್ತ ಮಾಡಿ ಬಾಬಾ. ಈ ಸಂಕಲ್ಪವನ್ನ ಕೇಳುತ್ತಿದ್ದಂತೆಯೇ ಬಾಬಾ ಮುಗುಳ್ನಗುತ್ತಾ ಕೈಯಲ್ಲಿ ಕೈ ಹಿಡಿದು ವಿಶ್ವ ಸೇವೆಯ ಜವಾಬ್ದಾರಿಯನ್ನು ನಿಭಾಯಿಸಲು ನನ್ನನ್ನು ತಮ್ಮ ಜೊತೆ ಕರೆದು ಆಕಾಶ ಮಾರ್ಗದಲ್ಲಿ ಪೂರ್ತಿ ವಿಶ್ವವನ್ನ ತೋರಿಸುತ್ತಿದ್ದಾರೆ.
ಪೂರ್ತಿ ಜಗತ್ತಿನಿಂದ ಭಿನ್ನವಾಗಿ ಮೇಲೆ ಎತ್ತರದ ಸ್ಥಾನದಲ್ಲಿ ಅವ್ಯಕ್ತ ಬಾಪ್ ದಾದಾರವರ ಜೊತೆಯಲ್ಲಿ ಸೂಕ್ಷ್ಮ ಶರೀರದಲ್ಲಿ ತಮ್ಮನ್ನು ತಾವು ನೋಡಿ ಸ್ಥೂಲ ದೇಹದಿಂದ ಭಿನ್ನನಾದ ನಾನು ಸೂಕ್ಷ್ಮ ದೇವತೆಯಾಗಿ ಬಾಬರವರ ಸಮಾನ ಸ್ಥಿತಿಯಲ್ಲಿ ಬಾಬನ ಜೊತೆಯಲ್ಲಿ ಪೂರ್ತಿ ವಿಶ್ವದ ಆತ್ಮಗಳನ್ನು ವೀಕ್ಷಿಸುತ್ತಿದ್ದೇನೆ. ಬಾಬನ ವರದ ಹಸ್ತದಿಂದ ಬಾಪ್ದಾದಾರವರ ಭ್ರುಕುಟಿಯಿಂದ ಎರಡೂ ನೇತ್ರಗಳಿಂದ ಸರ್ವಶಕ್ತಿಗಳ ಪ್ರಕಾಶ ಹೊರಹೊಮ್ಮಿ ಪೂರ್ತಿ ವಿಶ್ವದ ಆತ್ಮಗಳ ಮೇಲೆ ಬೀಳುತ್ತಿದೆ. ನಾನು ಸಹ ಬಾಬನ ಸಮಾನ ಮಾಸ್ಟರ್ ವರದಾತ ಆಗಿ ವಿಶ್ವದ ಸರ್ವ ಆತ್ಮಗಳಿಗೆ ದುಃಖ ಅಶಾಂತಿಯಿಂದ ಮುಕ್ತರಾಗಿರುವ ವರದಾನವನ್ನು ನೀಡುತ್ತಿದ್ದೇನೆ. ಬಾಬನ ದೃಷ್ಟಿ ಬೀಳುತ್ತಿದ್ದಂತೆಯೇ ವಿಶ್ವದ ಸರ್ವ ಆತ್ಮಗಳಲ್ಲಿ ಹೊಸ ಶಕ್ತಿಯ ಸಂಚಾರವಾಗುತ್ತಿದೆ. ಎಲ್ಲರಲ್ಲೂ ಸರ್ವಶಕ್ತಿಗಳ ಆತ್ಮೀಕ ಶಕ್ತಿಯ ಜಾಗೃತಿಯಾಗುತ್ತಿದೆ. ಎಲ್ಲರಲ್ಲಿರುವಂತಹ ನೆಗೆಟಿವಿಟಿ ಬಲಹೀನತೆಗಳು ವಿಕಾರಗಳ ಅಂಶವು ಸಮಾಪ್ತಿಯಾಗಿ ಸಂಪೂರ್ಣ ಶುದ್ಧ ಪವಿತ್ರರಾಗಿದ್ದಾರೆ. ವಿಶ್ವದ ಸರ್ವ ಆತ್ಮಗಳು ಬಾಬ್ರವರ ಕಡೆ ಗಮನ ಹರಿಸ್ತಿದ್ದಾರೆ. ಬಾಬನಿಂದ ಹೊರಬರುತ್ತಿರುವ ಸರ್ವಶಕ್ತಿಗಳ ಪ್ರಕಾಶದಿಂದ ಎಲ್ಲಾ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಸಮಾಪ್ತಿಯಾಗುತ್ತಿದೆ. ಜ್ಞಾನ ಸೂರ್ಯನ ಪ್ರಕಾಶಕ್ಕೆ ತಡೆಯದೆ ಎಲ್ಲ ವೈರಸ್ ಬ್ಯಾಕ್ಟೀರಿಯಾ ಅಪವಿತ್ರತೆ ವಿಕಾರಗಳು ಸುಟ್ಟು ಭಸ್ಮವಾಗುತ್ತಿದೆ. ಎಲ್ಲರಿಗೂ ಬಾಬಾ
ವಿಜಯದ ಆರೋಗ್ಯವಂತರಾಗಿರುವ ವರದಾನವನ್ನು ನೀಡುತ್ತಿದ್ದಾರೆ. ಎಲ್ಲರ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಗೃತವಾಗಿದೆ. ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ. ಆತ್ಮಿಕವಾಗಿಯೂ ಸಂಪೂರ್ಣ ಸಮರ್ಥ ಸಶಕ್ತರಾಗಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಪರಮಾತ್ಮನ ಪ್ರೇಮ, ಪರಮಾತ್ಮನ ಪ್ರತಿ ವಿಶ್ವಾಸ, ಪರಮಾತ್ಮನ ಮೇಲೆ ನಿಶ್ಚಯ ಜಾಗೃತವಾಗಿದೆ. ಪೂರ್ತಿ ವಿಶ್ವದಲ್ಲಿ ವಿಜಯದ ಡಂಗುರ ಬಾರಿಸಲಾಗುತ್ತಿದೆ. ಎಲ್ಲರ ಸುತ್ತಲೂ ರಕ್ಷಾ ಕವಚ ನಿರ್ಮಾಣವಾಗಿದೆ. ಪರಮಾತ್ಮನ ಶಕ್ತಿಯ ರಕ್ಷಾ ಕವಚ ಪ್ರತಿಯೊಬ್ಬರಿಗೂ ಭಗವಂತ ಉಡುಗೊರೆಯ ರೂಪದಲ್ಲಿ ನೀಡಿದ್ದಾರೆ. ಬಾಬನ ದೃಷ್ಟಿಯಲ್ಲಿ ಸದಾ ಕಾಯಂ ಆಗಿರುವ ಪ್ರಕಾಶತೆ, ಒಂದೊಂದು ಆತ್ಮನಿಗೆ ಸಿಗ್ತಾ ಇದೆ. ಎಲ್ಲರ ಈ ರಕ್ಷಾ ಕವಚ ಸದಾ ಕಾಯಂ ಆಗಿದೆ. ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಈಗ ಮತ್ತೆ ಬಾಬರವರನ್ನ ತಮ್ಮ ಮನೆಯಲ್ಲಿ ಕರೆತನ್ನಿ. ಪ್ರಿಯ ಬಾಬಾ, ತಮ್ಮ ಶಕ್ತಿ ಸೇನೆಯೊಂದಿಗೆ ಬನ್ನಿ ಬಾಬಾ. ಆಗಮಿಸಿರಿ ಬಾಬಾ. ನನ್ನ ಕರೆಯನ್ನು ಹೋಗೊಟ್ಟಿ ಬಾಬಾ. ಪೂರ್ತಿ ಶಕ್ತಿ ಸೇನೆ ಎಂದ ಕೂಡಲೇ ಅಡ್ವಾನ್ಸ್ ಪಾರ್ಟಿಯ ಎಲ್ಲಾ ಮಹನೀಯರು ಬಾಬನ ಮುಂದೆ ಉಪಸ್ಥಿತರಾದ್ರು. ಅವರಲ್ಲಿ ಪ್ರಕಾಶ್ ಮಣಿ ದಾದಿ, ಜಾನಕಿ ದಾದಿ, ಮಮ್ಮ, ಎಲ್ಲಾ ತಪಸ್ವಿ ಆತ್ಮಗಳಿಗೂ ನಿಮಂತ್ರಣ ಕೊಡಿ. ಓ ಮಹಾನ್ ತಪಸ್ವಿಯರೇ, ಓ ಮಹಾನ್ ವಿಭೂತಿಯರೇ, ಆಗಮಿಸಿರಿ. ಸಂಕಲ್ಪವನ್ನ ಸ್ವೀಕಾರ ಮಾಡಿದ ಬಾಪ್ ದಾದಾ ಮತ್ತು ಎಲ್ಲಾ ಮಹಾನ್ ಶಿವಶಕ್ತಿ ಪಾಂಡವ ಸೇನೆ ತಮ್ಮ ಜೊತೆಯಲ್ಲಿ ಆಗಮಿಸ್ತಿದ್ದಾರೆ. ಅನುಭವ ಮಾಡಿ ಪುನಃ ತಮ್ಮ ಮನೆಯಲ್ಲಿ ಬಾಪ್ ದಾದಾರವರನ್ನ ನೋಡಿ ಎಲ್ಲ ಅಡ್ವಾನ್ಸ್ ಪಾರ್ಟಿಯ
ತಪಸ್ವಿ ಮೂರ್ತಿ ದಾದಿಯರನ್ನು ನೋಡಿ ಬಾಬಾ, ಸದಾ ನೀವು ನಮ್ಮ ಜೊತೆಯಲ್ಲಿದ್ದು ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಿ ಬಾಬಾ. ಪೂರ್ತಿ ಮನೆ ತಪಸ್ವಿ ಆತ್ಮಗಳ ಆಗಮನದಿಂದ ತೀರ್ಥಸ್ಥಾನವಾಗಿದೆ, ಮಂದಿರವಾಗಿದೆ. ಎಲ್ಲರಿಗೂ ಬಾಬಾ ದೃಷ್ಟಿ ಕೊಡ್ತಾ ಇದ್ದಾರೆ. ಇದೇ ಸ್ಥಿತಿಯಲ್ಲಿ ಇರಿ. ಬಾಬನ ಜೊತೆಯಲ್ಲಿ ಬಾಬನ ಸಮಾನ ಅವ್ಯಕ್ತ ಫರಿಷ್ಠಾ ಸ್ವರೂಪಧಾರಿ ನಾನಾಗಿರುವೆನು. ದಿನದಲ್ಲಿ 8-10 ಸಲ ಹೀಗೆ ಬಾಬರವರನ್ನ ಆಹ್ವಾನ ಮಾಡಿ ಮನೆಯ ವಾತಾವರಣ ಶುದ್ಧವಾಗಿ ಎಲ್ಲರಿಗೂ ಆಶ್ರಯ ತಾಣವಾಗಿರುತ್ತೆ. ಪೂರ್ತಿ ಸುಖ, ಶಾಂತಿ, ಪವಿತ್ರತೆ, ಆನಂದದ ಪ್ರಕಾಶ ಇಲ್ಲಿಂದ ಪೂರ್ತಿ ವಿಶ್ವದ ಆತ್ಮಗಳವರೆಗೆ ಮುಟ್ಟುತ್ತಾ ಇದೆ. ಪರಮಾತ್ಮನ ಪ್ರತ್ಯಕ್ಷತೆಯ ಧ್ವಜ ಹಾರುತ್ತಾ ಇದೆ. ಅದೇ ಪರಮಾತ್ಮನ ಪ್ರೇಮದಲ್ಲಿ ಮಗ್ನರಾಗಿರಿ. ಓಂ ಶಾಂತಿ.